ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭೋ27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಏನು ಅಂದರೆ, ಇವತ್ತು ನಾನು ಲಕ್ಷ್ಮೀ ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೀನಿ. ಏನಕ್ಕಂದರೆ ಇವತ್ತು ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಸಲೂನಿಗೆ ಬಂದಿದ್ದೀನಿ. ನಾಳೆ ಸ್ವಲ್ಪ ಫಂಕ್ಷನ್ ಇದೆ. ನನ್ನ ಹಸ್ಬೆಂಡ್ಸ್ ಎಲ್ಲ ಮೀಟಪ್ ಮಾಡ್ತಿದ್ದಾರೆ, ಅವ್ರ ಫ್ರೆಂಡ್ಸ್ ಎಲ್ಲ. ಹಾಗಾಗಿ ನಾನು ಐಬ್ರೋ ಮಾಡಿಸ್ಕೊಂಡು ಹಾಗೆ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಇದಿರೋದು ಬಂದುಬಿಟ್ಟು ರಾಯಲ್ಪಾಡಲ್ಲಿ ಬಲ್ತಮೂರು ರೋಡ್ ಇದಲ್ವ, ಸೊ ಆಪೋಸಿಟ್ ರೋಡಲ್ಲಿರುತ್ತೆ. ಸೊ ಲಕ್ಷ್ಮೀ ಬ್ಯೂಟಿ ಪಾರ್ಲರ್ ಅಂತ ಹೇಳಿಬಿಟ್ಟು, ಇವರೇ ಲಕ್ಷ್ಮಿ ಅಕ್ಕ, ಇವಾಗ ಸರ್ವಿಸ್ ಮಾಡ್ತಿದ್ದಾರಲ್ವ ಇವರೇ. ಸರ್ವಿಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮಾತಾಡ್ತಾ ನಮ್ಗೆ ಏನೇನು ಸರ್ವಿಸ್ ಬೇಕೋ ಎಲ್ಲದನ್ನು ಮಾಡಿಕೊಡ್ತಾರೆ. ನಾನು ಫಸ್ಟ್ ಐಬ್ರೋನ ಮಾಡಿಸ್ಕೊತಾ ಇದ್ದೀನಿ. ನಾನು ಬಂದಿರೋದು ಬಂದುಬಿಟ್ಟು ಐಬ್ರೋ ಹಾಗೆ ಅಪ್ಪರ್ ಲಿಪ್ ಲೋಯರ್ ಲಿಪ್ ಮಾಡಿಸ್ಕೊಂಡು ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇವ್ರ ಹತ್ರಕ್ಕೆ ಬಂದಿರೋದು. ಇವ್ರ ಹತ್ರ ಇನ್ನೂ ಸಾಕಷ್ಟು ಸರ್ವೀಸಸ್ ಅನ್ನೋದು ಅವೈಲಬಲ್ ಇದೆ. ಸೊ ಇವರು ಬ್ರೈಡಲ್ ಮೇಕಪ್ಪು, ನಾನ್ ಬ್ರೈಡಲ್ ಮೇಕಪ್, ಹಾಗೆ ಐಬ್ರೋ ಆಗಲಿ, ಚಿನ್ ಆಗಲಿ, ಅಪ್ಪರ್ ಲಿಪ್, ಹೇರ್ ಕಟ್ಸ್, ಹೇರ್ ಸ್ಪಾ, ಏರ್ ವಾಶ್, ಈ ಥರ ಸಾಕಷ್ಟು ಸರ್ವೀಸಸ್ ಇವ್ರ ಹತ್ರ ಅವೈಲಬಲ್ ಇದೆ. ಸರ್ವೀಸು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ನಮ್ಗೆ ಪ್ರೈಸೂ ತುಂಬ ರೀಸನಬಲ್ ಆಗಿರುತ್ತೆ. ಸೊ ಇವ್ರು ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾ, ನಮ್ಮ ಹತ್ರ ಇಂಟ್ರ್ಯಾಕ್ಟ್ ಆಗ್ತಾ ನಮಗೆ ಸರ್ವೀಸ್ ಅನ್ನೋದು ಕೊಡ್ತಾರೆ. ಇವ್ರು ಸ್ಟಾರ್ಟ್ ಮಾಡಿನೂ 3 ಇಯರ್ಸ್ ಆಗಿದೆ. ನಾನು ಆಲ್ಮೋಸ್ಟ್ ಅಲ್ಲಿ 3 ಇಯರ್ಸಿಂದನೂ ಇವ್ರ ಹತ್ರನೇ ಮಾಡಿಸ್ಕೊತಾ ಇದ್ದೀನಿ. ಸೊ ಇವ್ರು ಕಲ್ತಿರೋದು ಬಂದುಬಿಟ್ಟು ಶ್ರೀನಿವಾಸಪುರ ಇದೆ ಅಲ್ವಾ, ಸೊ ಅಲ್ಲಿ ಕಲ್ತಿರೋದು. ವರ್ಕ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಇವ್ರ ಹತ್ರ ಮೇಕಪ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಸೊ ನಿತ್ವಿ ನಾಮಕರಣಕ್ಕೆ ಇವ್ರ ಹತ್ರನೇ ನಾನು ಮೇಕಪ್ ಎಲ್ಲ ಮಾಡಿಸಿರೋದು. ಸ್ಯಾರಿ ಡ್ರೈಪಿಂಗ್ ಆಗಲಿ, ಮೇಕಪ್, ಹೇರ್ ಸ್ಟೈಲ್ ಎಲ್ಲದನ್ನು ಇವ್ರ ಹತ್ರನೇ ಮಾಡಿಸಿದ್ದೆ. ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಮೇಕಪ್ಪು ಅಷ್ಟೇ, ನಮ್ಗೆ ಹೇಗೆ ಬೇಕೋ ಹಾಗೆ ನಮ್ಮನ್ನು ಮಾತಾಡ್ತಾ ಕೇಳ್ತಾ ಇವ್ರು ನಮಗೆ ಮೇಕಪ್ ಅನ್ನೋದು ಮಾಡಿಕೊಡ್ತಾರೆ. ಸೊ ಒಂದೊಂದು ಸ್ಟೆಪ್ ಆಗಿ ಮಾಡ್ತಾ ನಮಗೆ ತೋರಿಸ್ತಾ, ನಮಗೆ ಕಂಫರ್ಟಬಲ್ ಇದೆಯಾ, ನಮ್ಗೆ ಇಷ್ಟ ಆಯಿತಾ ಇಲ್ವಾ ಎಲ್ಲದನ್ನು ಕೇಳಿ, ಸೊ ನಮಗೆಲ್ಲ ಓಕೆ ಅಂದರೆ ಮಾತ್ರ ನೆಕ್ಸ್ಟ್ ಫರ್ದರ್ ಸ್ಟೆಪ್ಗೆ ಅನ್ನೋದು ಹೋಗ್ತಾರೆ ಇವರು. ಆ ಥರ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ನಾನು ಮೇಕಪ್ ಮಾಡಿಸ್ಕೊಂಡಾಗೂ ಅವ್ರು ನನ್ನನ್ನು ಪ್ರತಿಯೊಂದು ಕೇಳ್ತಾ, ನನಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಕೇಳಿ, ಸೊ ನನಗೆ ಕಂಫರ್ಟಬಲ್ ಆದಮೇಲೆ ಸೊ ಅವ್ರನ್ನ ಮುಂದುವರಿಸ್ತಾರೆ ಮೇಕಪ್ನ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅವಾಗೂ. ಸೊ ಇವಾಗ ನನ್ನ ಐಬ್ರೋ ಮುಗೀತು. ಐಬ್ರೋ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೋ. ಫುಲ್ ನಾವು ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತಾರೆ. ಶೇಪ್ ಅಂತೂ ತುಂಬ ಚೆನ್ನಾಗಿ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅಪ್ಪರ್ ಲಿಪ್, ಲೋವರ್ ಲಿಪ್, ಅಪ್ಪರ್ ಲಿಪ್ ಆ್ಯಂಡ್ ಹಾಗೆ ಚಿನ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಮಗೆ ಹೇರ್ ಗ್ರೋತ್ ಇರುತ್ತಲ್ವ. ಸೊ ನಾನು ಮುಂಚೆ ಥ್ರೆಡ್ಡಿಂಗ್ ಮಾಡಿಸ್ಕೊತಾ ಇದ್ದೆ. ಥ್ರೆಡ್ಡಿಂಗ್ ಮಾಡಿಸ್ದಾಗೆಲ್ಲ ಏನು ಅಂದರೆ ಹೇರ್ ಗ್ರೋತ್ ಬೇಗ ಆಗಿಬಿಡ್ತಿತ್ತು. ಬಟ್ ವ್ಯಾಕ್ಸ್ ಮಾಡಿಸ್ಕೊಂಡಾಗಿಂದ ಸ್ವಲ್ಪ ಡಿಲೇ ಆಗುತ್ತೆ ಬರೋದು ಎಲ್ಲನೂ, ನಮಗೆ ಹೇರ್ ಗ್ರೋತು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ನಾನಿವಾಗ ಅಪ್ಪರ್ ಲಿಪ್ನ ಮಾಡಿಸ್ಕೊತಾ ಇದ್ದೀನಿ. ಇಲ್ಲೇನು ಅಂದರೆ ವ್ಯಾಕ್ಸ್ ಅಲ್ವಾ, ಸೊ ಸ್ವಲ್ಪ ಪೇಯ್ನ್ ಇರುತ್ತೆ. ಬಟ್ ಥ್ರೆಡ್ಗಿಂತ ಸ್ವಲ್ಪ ಥ್ರೆಡ್ ಮಾಡಿಸಿದಾಗ ನಮ್ಗೆ ಪೇಯ್ನ್ ಆಗೋಲ್ಲ. ನಾವೇನೇ ಥ್ರೆಡ್ ಮಾಡಿಸ್ಕೊಂಬಿಟ್ರೆ ಮತ್ತು ಹೇರ್ ಗ್ರೋತ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ನೋವಿದ್ರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನಾನು ವ್ಯಾಕ್ಸ್ನೇ ಪ್ರಿಫರ್ ಮಾಡ್ತೀನಿ. ಸೊ ನಮಗೆ ಕ್ಲೀನಾಗಿ ಬರೋವರೆಗೂ ಅವ್ರು ನಮಗೆ ಮಾಡಿಕೊಡ್ತಾರೆ. ಇನ್ನು ತುಂಬ ರಫಾಗಿ ಮಾಡೋದು ಥರ ಎಲ್ಲ ಮಾಡಲ್ಲ, ತುಂಬ ಸಾಫ್ಟಾಗಿ ನಮಗೆ ಕಂಫರ್ಟಬಲ್ನ ನೋಡಿಕೊಂಡು ಮಾಡಿಕೊಡ್ತಾರೆ. ಸೊ ಅಪ್ಪರ್ ಲಿಪ್ ಮುಗೀತು, ಇವಾಗ ಚಿನ್ ಮಾಡಿಕೊಡ್ತಿದ್ದಾರೆ. ಸೊ ಇವರೇನು ಅಂದರೆ ಮಾಡ್ತಾ ಇರುವಾಗ ನಮ್ಮನ್ನು ಮಾತಾಡ್ತಾ, ನಮ್ಮ ಹತ್ರ ಇಂಟ್ರ್ಯಾಕ್ಟ್ ಆಗ್ತಾ ಎಲ್ಲ ಮಾತಾಡ್ಕೊತಾನೆ ಮಾಡ್ತಾರೆ. ನನಗೆ ತುಂಬ ಇಷ್ಟ ಇವ್ರ ಹತ್ರ ಸರ್ವಿಸ್ ಮಾಡಿಸ್ಕೊಳ್ಳೋದು. ಸೊ ನಾನೇನು ತುಂಬ ಲೈಕ್ ಈ ಮೇಕಪ್ಗೆಲ್ಲ ತುಂಬ ಮಾಡಿಸ್ಕೊಳ್ಳೋಕ್ಕೆಲ್ಲ ಪ್ರಿಫರ್ ಮಾಡಲ್ಲ. ಬಟ್ ಏನು ಮಾಡಿಸ್ಕೊಂಡ್ರು ಇವ್ರ ಹತ್ರನೇ ಮಾಡಿಸ್ಕೊತೀನಿ. ಇವರು ತುಂಬ ಚೆನ್ನಾಗೂ ಮಾಡಿಕೊಡ್ತಾರೆ. ಇನ್ನು ಇವ್ರ ಹತ್ರ ನೀವು ಸರ್ವೀಸಸ್ ಅಂತೂ ಇನ್ನೂ ಸಾಕಷ್ಟು ಸರ್ವೀಸಸ್ ಅನ್ನೋದು ಅವೈಲಬಲ್ ಇದೆ. ಸೊ ನಿಯರ್ ಬೈ ಯಾರಿಗಾದರೂ ಇದ್ದರೆ ಸೊ ಹೆಲ್ಪ್ ಆಗುತ್ತೆ ಅನ್ನೋ ಥರ ನಾನು ಈ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಇನ್ ಡೀಟೇಲಾಗಿ ತೋರಿಸ್ಬೋದಲ್ವ ವ್ಲಾಗಲ್ಲಾದರೆ ಅಂತ ಹೇಳಿಬಿಟ್ಟು ಇನ್ ಡೀಟೇಲಾಗಿ ವೀಡಿಯೋ ಮಾಡಿಕೊಂಡು ನಾನು ಈ ವ್ಲಾಗ್ನ ಅನ್ನೋದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾತಾಡ್ತಾ, ನಮ್ಮ ಹತ್ರ ಇಂಟ್ರ್ಯಾಕ್ಟ್ ಆಗ್ತಾ, ಒಂದೊಂದನ್ನೇ ನಮ್ಮ ಹತ್ರ ಕೇಳ್ತಾ ಇವ್ರು ನಮಗೆ ಸರ್ವಿಸ್ ಅನ್ನೋದು ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ಆಲ್ ಇವ್ರಿಗೂ ಒಂದು 3 ಇಯರ್ಸ್ವರೆಗೂ ಎಕ್ಸ್ಪೀರಿಯನ್ಸ್ ಇದೆ. ಇವರು ಶಾಪ್ನ ರನ್ ಮಾಡ್ತಿದ್ದಾರೆ, ಹಾಗೆ ಪ್ರೀ ಪ್ಲೀಟಿಂಗ್ ಎಲ್ಲದನ್ನು ಮಾಡಿಕೊಡ್ತಾರೆ. ನೀವಿಲ್ಲಿ ನೋಡ್ತಾ ಇದ್ದಾಗಾದರೆ ಸೊ ಚಿಕ್ಕದಾಗಿ ತೆಗಿತಾರೆ. ಆ್ಯಕ್ಚುಲಿ ನೋವಾಗ್ಬಿಡುತ್ತಲ್ಲ ಜೋರಾಗಿ ತೆಗೆದ್ರೆ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ನಮ್ಮನ್ನು ಕೇಳ್ತಾ ತೆಗಿತಾರೆ. ನಮ್ಗೆ ಇನ್ನೂ ಏನಾದರೂ ಬೇಕು, ಇಲ್ಲ ಓಕೆ ನಮ್ಗೆ ಸರಿ ಹೋಗಿಲ್ಲ ಅಂತಂದ್ರೂ ಮತ್ತೇನೂ ಮಾಡಿಕೊಡೋಕ್ಕೆ ಪ್ರಿಫರ್ ಮಾಡ್ತಾರೆ. ತುಂಬ ಫ್ರೂಟ್ಫುಲ್ಲಾಗಿ ಮಾತಾಡ್ತಾರೆ. ಇನ್ನದೆಲ್ಲ ಮುಗಿದಾದ್ಮೇಲೆ ಹೇರ್ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇರ್ ಕಟ್ ಮಾಡಿಸ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇದ್ದಾಗಾದರೆ ನನ್ನ ಹೇರ್ ನೋಡಿ ಎಷ್ಟೊಂದು ರಫ್ ಆಗಿಬಿಟ್ಟಿದೆಯೋ. ಸೊ ನಿತ್ವಿ ಹುಟ್ಟಿದಾಗ ಹೇರ್ ಫಾಲ್ ಅನ್ನೋದು ಜಾಸ್ತಿ ಇತ್ತು. ಏರ್ ಫಾಲ್ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗಿಬಿಡ್ತು. ಆವಾಗ ಆಲ್ಮೋಸ್ಟ್ ಆಲ್ ನನಗೆ ಅರ್ಧ ಹೇರ್ ಅನ್ನೋದು ಲಾಸ್ ಆಗಿಬಿಡ್ತು. ಆವಾಗ ವಾಲ್ಯೂಮ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಈ ನಡುವೆ ಏನಾಗ್ತಿದೆ ಅಂದರೆ ಆಲ್ಮೋಸ್ಟ್ ಆಲ್ ಹೇರ್ ಅನ್ನೋದು ಮತ್ತೆ ಗ್ರೋ ಆಗ್ತಿದೆ, ಬಟ್ ವಾಲ್ಯೂಮ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಹಾಗಾಗಿ ಹೇರ್ ಕಟ್ಟನ್ನು ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇರ್ ಕಟ್ನ ಮಾಡಿಸ್ಕೊತಾ ಇದ್ದೀನಿ. ನನ್ನ ಮನೇಲೇನು ಪ್ರಿಪೇರ್ ಆಗಿರಲಿಲ್ಲ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು, ಬಟ್ ಬರೋ ದಾರಿಯಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ.
ಹಾಗಾಗಿ ಅವ್ರನ್ನ ಕೇಳಿದ್ರೆ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಹೇರ್ಗೆ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ಒಂದು ಸಲ ಕೂಮ್ ಮಾಡಿಕೊಂಡು ಮತ್ತೆ ಹೇರ್ನ ಕಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಾನು ಯೂ ಕಟ್ ಮಾಡಿಸ್ಕೊತಾ ಇದ್ದೀನಿ. ಹೇರ್ ಸ್ವಲ್ಪ ವಾಲ್ಯೂಮು ಕಮ್ಮಿ ಅಲ್ವಾ, ಸ್ವಲ್ಪ ಶಾರ್ಟ್ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇದ್ದಂಗೆ ಕಾಣುತ್ತೆ ಅನ್ನೋ ಥರ ನನ್ನ ಹೇರ್ ಕಟ್ನ ಅವ್ರನ್ನ ಏನು ಮಾತಾಡ್ಕೊತ ಹೇರ್ ಕಟ್ನ ಮಾಡಿಸ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ನಮ್ಮ ಹತ್ರ ಕೇಳ್ತಾರೆ ಎಷ್ಟುವರೆಗೂ ಕಟ್ ಮಾಡಬೇಕು, ಏನೇನು ಬೇಕು, ಹೆಂಗೆ ಮಾಡಲಿ, ನಿಮ್ಗೆ ಇದು ಕಂಫರ್ಟಬಲ್ಲ ಇಲ್ವಾ, ಏನು ಹೇಗೆ ಅಂತ ಹೇಳಿಬಿಟ್ಟು ಅವ್ರು ನಮ್ಮನ್ನ ಒಂಥರ ಕೇಳ್ಕೊತಾ ಅವ್ರ ಕೆಲಸನ ಮಾಡ್ತಾ ಇರ್ತಾರೆ. ನಮ್ಗೆ ಅಟ್ಲೀಸ್ಟ್ ಬೋರೇ ಆಗಲ್ಲ ಅವ್ರ ಸಲೂನ್ಗೆ ಹೋದರೆ. ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರಲ್ವ, ಟೈಮ್ ಚೆನ್ನಾಗಿ ಪಾಸ್ ಆಗಿಬಿಡುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಫೈನಲ್ ಹೇರ್ ಕಟ್. ವಾಲ್ಯೂಮ್ ಸ್ವಲ್ಪ ಕಮ್ಮಿ ಅಲ್ವಾ, ಸೊ ನೀವಿಲ್ಲಿ ನೋಡ್ತಾ ಇದ್ದಾಗಾದರೆ ಹೇರ್ ಕಟ್ ಮುಗೀತು. ನಾನು ಯೂ ಕಟ್ ಮಾಡಿಸ್ಕೊಂಡಿದ್ದೀನಿ. ಹೇರ್ ಸ್ವಲ್ಪ ವಾಲ್ಯೂಮ್ ಕಮ್ಮಿ, ಬಟ್ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವ್ಲಾಗ್.